ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವ್ಯಾಪ್ತಿ. ಹಿಂದಿನ ಭಾಗದಲ್ಲಿ ನಾನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವ್ಯಾಪ್ತಿ ಏನನ್ನು ಒಳಗೊಂಡಿದೆ, ರಾಜ್ಯವನ್ನು ಮಾತ್ರವೇ ಅಥವಾ ಸರಕಾರವನ್ನು ಮಾತ್ರವೇ ಎನ್ನುವಂಥ ವಿಷಯಗಳನ್ನು ಚರ್ಚಿಸಿದ್ದೆ. ಇವತ್ತು ಅದರ ಮುಂದುವರಿದ ಭಾಗ 2, ರಾಜ್ಯ ಮತ್ತು ಸರಕಾರ ಎರಡರ ಅಧ್ಯಯನವೂ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯ. ರಾಜ್ಯ ಮತ್ತು ಸರಕಾರ ಎರಡನ್ನು ಅಧ್ಯಯನ ಮಾಡುವುದು. ಡಸ್ ಇಟ್ ಇನ್ಕ್ಲೂಡ್ ದ ಸ್ಟಡಿ ಆಫ್ ಬೋತ್ ಸ್ಟೇಟ್ ಆ್ಯಂಡ್ ದ ಗೌರ್ಮೆಂಟ್? ಕ್ಯಾನ್ ಸ್ಟೇಟ್ಸ್ ಎಕ್ಸಿಸ್ಟ್ ವಿದೌಟ್ ದ ಗೌರ್ಮೆಂಟ್ಸ್? ಸರಕಾರಗಳು ಇಲ್ಲದೆ ರಾಜ್ಯ ಇರಬಹುದೇ? ರಾಜ್ಯಕ್ಕೂ ಸರಕಾರಗಳಿಗೂ ಯಾವ ಸಂಬಂಧ ಇದೆ? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ದ ಗೌರ್ಮೆಂಟ್? ಇದನ್ನು ಪ್ರತಿಪಾದಿಸುವವರ ಕೆಲವು ಹೆಸರುಗಳು ನಿಮಗಲ್ಲಿ ನಾನು ಕೊಟ್ಟಿದ್ದೇನೆ. ದ ಮೈನ್ ಪ್ರೊಪೋನೆಂಟ್ಸ್ ಆರ್ ಪೌಲ್ ಜಾನೆಟ್, ಗಿಲ್ಕ್ರಿಸ್ಟ್, ಹೆರಾಲ್ಡ್ ಲಾಸ್ಕಿ. ಭಾರತದ B.R. ಅಂಬೇಡ್ಕರ್ ಕೂಡ ಇಲ್ಲಿ ನಾವು ಹಾಕ್ಬೋದು. ಈಗ ರಾಜ್ಯ ಮತ್ತು ಸರಕಾರ, ಸ್ಟೇಟ್ ಆ್ಯಂಡ್ ದ ಗೌರ್ಮೆಂಟ್, ಇದರ ವ್ಯತ್ಯಾಸಗಳ ಕುರಿತು ಸ್ವಲ್ಪ ವಿವರಣೆ. ರಾಜ್ಯ ವಿಸ್ತಾರವಾದ ಪರಿಕಲ್ಪನೆ. ಸ್ಟೇಟ್ ಈಸ್ ಎನ್ ಎಕ್ಸ್ಟೆನ್ಸಿವ್ ಕಾನ್ಸೆಪ್ಟ್. ಸರಕಾರ ಅದರ ಒಂದು ಪ್ರಮುಖ ಭಾಗ. ಗೌರ್ಮೆಂಟ್ ಈಸ್ ಒನ್ ಆಫ್ ಇಟ್ಸ್ ಮೇನ್ ಅಥವಾ ಕ್ರೂಷಿಯಲ್ ಪಾರ್ಟ್. ರಾಜ್ಯ ಅಮೂರ್ತ ಅಂತ ಹೇಳಿದ್ರೆ ಅದು ಕಾಣುವುದಿಲ್ಲ, ಹಾಗೂ ಊಹಾತ್ಮಕ, ಇಮ್ಯಾಜಿನೇಟಿವ್. ಆದರೆ ಸರಕಾರ ಅದರ ಕಾಣುವ ರೂಪ, ಮೂರ್ತ ರೂಪ. ಗೌರ್ಮೆಂಟ್ ಈಸ್ ದ ಕಾಂಕ್ರೀಟ್ ಪಾರ್ಟ್ ಆಫ್ ದ ಸ್ಟೇಟ್. ರಾಜ್ಯದ ಸದಸ್ಯತ್ವ ವ್ಯಕ್ತಿಯ ಗುರುತಿಸುವಿಕೆಗೆ ಕಡ್ಡಾಯ. ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ ಪಾರ್ಟ್ ಆಫ್ ಇಂಡಿವಿಜುವಲ್ಸ್ ಐಡೆಂಟಿಟಿ. ಒಬ್ಬ ವ್ಯಕ್ತಿ ಹುಟ್ಟುವಾಗ ಗಂಡ ಹೆಣ್ಣ ಅಂತ ಲಿಂಗ ಕೇಳ್ತೇವೆ. ಅದೇ ಥರ ವ್ಯಕ್ತಿ ಹುಟ್ಟುವ ಜೊತೆ ಅವನ ರಾಜ್ಯದ ಸದಸ್ಯತ್ವ, ಭಾರತೀಯನೋ, ಪಾಕಿಸ್ತಾನನ, ಶ್ರೀಲಂಕಾದವನ, ಈಸ್ ಎನ್ ಇಂಡಿಯನ್ ಆರ್ ಎ ಪಾಕಿಸ್ತಾನಿ ಆರ್ ಎ ಶ್ರೀಲಂಕನ್, ಇದು ಆಗಲೇ ನಿರ್ಧಾರ ಆಗ್ತದೆ. ಆದುದರಿಂದ ರಾಜ್ಯ ಗುರುತಿಸುವಿಕೆಗೆ ಕಡ್ಡಾಯ. ಸ್ಟೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಐಡೆಂಟಿಟಿ. ಆದರೆ ಸರಕಾರದ ಸದಸ್ಯತ್ವ, ಬಟ್ ದ ಮೆಂಬರ್ಶಿಪ್ ಆಫ್ ದ ಗೌರ್ಮೆಂಟ್ ಕಡ್ಡಾಯ ಅಲ್ಲ, ಈಸ್ ನಾಟ್ ಕಂಪಲ್ಸರಿ. ಪರಮಾಧಿಕಾರ ಮತ್ತು ಭೂಪ್ರದೇಶ, ಸವರಿಂಟಿ ಆ್ಯಂಡ್ ಟೆರಿಟರಿ ರಾಜ್ಯಕ್ಕೆ ಇರೋದು, ಬಿಲಾಂಗ್ಸ್ ಟು ದ ಸ್ಟೇಟ್, ಸರಕಾರಕ್ಕೆ ಅಲ್ಲ. ಅಂದರೆ ಸ್ಟೇಟ್, ರಾಜ್ಯ ಶಾಶ್ವತ, ಸ್ಟೇಟ್ ಈಸ್ ಪರ್ಮನೆಂಟ್. ಸರಕಾರಗಳು ಬದಲಾಗುತ್ತಾ ಇರುತ್ತವೆ. ಗೌರ್ಮೆಂಟ್ಸ್ ಕೀಪ್ ಚೇಂಜಿಂಗ್. ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ, ದ ಸ್ಕೋಪ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯ ಮತ್ತು ಸರಕಾರ ಎರಡನ್ನೂ ಒಳಗೊಂಡಿದೆ. ಇಟ್ ಇನ್ಕ್ಲೂಡ್ಸ್ ಬೋತ್ ದ ಸ್ಟೇಟ್ ಆ್ಯಂಡ್ ದ ಗೌರ್ಮೆಂಟ್. ಹೀಗೆ 3 ಭಾಗಗಳನ್ನು ನಾವೀಗ ಚರ್ಚಿಸಿದೆವು. ರಾಜ್ಯದ ಅಧ್ಯಯನ ಮಾತ್ರವ? ಈಸ್ ಇಟ್ ದ ಸ್ಟಡಿ ಆಫ್ ಸ್ಟೇಟ್ ಅಲೋನ್? ಸರಕಾರದ ಅಧ್ಯಯನ ಮಾತ್ರವ? ಈಸ್ ಇಟ್ ದ ಸ್ಟಡಿ ಆಫ್ ಗೌರ್ಮೆಂಟ್ ಅಲೋನ್? ಆರ್ ಈಸ್ ಇಟ್ ದ ಸ್ಟಡಿ ಆಫ್ ಬೋತ್ ಸ್ಟೇಟ್ ಆ್ಯಂಡ್ ದ ಗೌರ್ಮೆಂಟ್? ಇದು ರಾಜ್ಯ ಮತ್ತು ಸರಕಾರ ಎರಡರ ಅಧ್ಯಯನವ. ಈ ವಿಷಯಗಳನ್ನು ನಾವು ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯಲ್ಲಿ ಮೊದಲು ಪರಿಗಣಿಸ್ತೇವೆ. ವಿ ಕನ್ಸಿಡರ್ ದೀಸ್ ಇಶ್ಯೂಸ್ ಫಸ್ಟ್ ಇನ್ ದ ಸ್ಟಡಿ ಆಫ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಗೆ ಒಳಪಡುವ ವಿಷಯಗಳ ಬಗ್ಗೆ ಈಗ ನೋಡುವ. ವಾಟ್ ಆರ್ ದ ರಿಯಲ್ ಇಶ್ಯೂಸ್ ದಟ್ ಕಮ್ ಅಂಡರ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್? ರಾಜಕೀಯ ಸಿದ್ಧಾಂತಗಳ ಅಧ್ಯಯನ, ದ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ. ಇಲ್ಲಿ ನಮಗೆ ಸಿದ್ಧಾಂತ ಎನ್ನುವಂಥ ಶಬ್ದದ ಅರ್ಥ ಗೊತ್ತಾಗಬೇಕು. ವಿ ಶುಡ್ ನೋ ದ ಮೀನಿಂಗ್ ಆಫ್ ದ ಟರ್ಮ್ ಥಿಯರಿ. ಸಿದ್ಧಾಂತ ಒಂದು ವಿಷಯವನ್ನು ವಸ್ತುನಿಷ್ಠವಾಗಿ ಗ್ರಹಿಸುವ ಕ್ರಮ. ಇಟ್ ಈಸ್ ಎನ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಇನ್ ಎ ಆಬ್ಜೆಕ್ಟಿವ್ ವೇ. ನೋಡಿ, ನಾವು ಭಾಷೆಯನ್ನು ಬಳಸುವ ಜೀವಿಗಳು. ವಿ ಆರ್ ದ ಲ್ಯಾಂಗ್ವೇಜ್ ಯೂಸಿಂಗ್ ಎನಿಮಲ್ಸ್. ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ವೆನ್ ವಿ ಅಂಡರ್ಸ್ಟ್ಯಾಂಡ್ ಎ ಸಬ್ಜೆಕ್ಟ್, ನಮ್ಮ ಸ್ವಾರ್ಥ ಹಿತಾಸಕ್ತಿಗಳು, ಅವರ್ ಪರ್ಸನಲ್ ಇಂಟ್ರೆಸ್ಟ್ ಆ ವಿಷಯದ ಅರಿವಿನ ಮೇಲೆ ಪ್ರಭಾವ ಬೀರ್ತವೆ. ಇನ್ಫ್ಲೂಯೆನ್ಸ್ ದ ಕಾಗ್ನಿಷನ್ ಆಫ್ ದ ಸಬ್ಜೆಕ್ಟ್.
ನಾವು ಅರ್ಥ ಮಾಡುವ ವಿಷಯದಲ್ಲಿ ದ ಸಬ್ಜೆಕ್ಟ್ ವಿಚ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ವಾರ್ಥಕ್ಕಿಂತ ಹೆಚ್ಚು ಪರಹಿತ ಇರಬೇಕು. ಇನ್ಕ್ಲೂಡ್ ಮೋರ್ ಸೆಲ್ಫ್ಲೆಸ್ನೆಸ್ ದೆನ್ ಸೆಲ್ಫಿಶ್ನೆಸ್. ಯಾವುದು ಪರಹಿತವಾಗಿ ಹೆಚ್ಚು ಇರ್ತದ, ದ್ಯಾಟ್ ವಿಚ್ ಈಸ್ ಬೇಸ್ಡ್ ಆನ್ ಸೆಲ್ಫ್ಲೆಸ್ನೆಸ್, ಪರಹಿತ ಜಾಸ್ತಿ ಸೇರಿರುವಂಥದ್ದು, ಅದು ಸಾರ್ವತ್ರಿಕ. ಇಟ್ ಈಸ್ ಯೂನಿವರ್ಸಲ್, ಎಲ್ಲ ಕಡೆ ಅನ್ವಯಿಸ್ಬೋದು. ಇಟ್ ಕ್ಯಾನ್ ಬಿ ಅಪ್ಲೈಡ್ ಎವ್ರಿವೇರ್. ಸೊ ಹೆಚ್ಚು ಸಾರ್ವತ್ರಿಕತೆಯನ್ನು ಅಧ್ಯಯನದಲ್ಲಿ ತರೋದು, ಬ್ರಿಂಗಿಂಗ್ ಮೋರ್ ಆಫ್ ಯೂನಿವರ್ಸಾಲಿಟಿ ಇನ್ ದ ಸ್ಟಡಿ, ಅಥವಾ ಅಧ್ಯಯನವನ್ನು ಹೆಚ್ಚು ಹೆಚ್ಚು ಪರಹಿತ ಕೇಂದ್ರಿತ ಮಾಡುವುದು, ಮೇಕಿಂಗ್ ದ ಸ್ಟಡಿ ಮೋರ್ ಸೆಲ್ಫ್ ಸೆಂಟರ್ಡ್ ಅಲ್ಲ, ಮೋರ್ ಯೂನಿವರ್ಸಲ್. ಇದು ಸಿದ್ಧಾಂತದ ಮೂಲ ಉದ್ದೇಶ. ಇಟ್ ಈಸ್ ದ ಪರ್ಪಸ್ ಆಫ್ ಥಿಯರಿ. ಇಲ್ಲಿ ನಾವು ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಟು ಅಂಡರ್ಸ್ಟ್ಯಾಂಡ್ ದ ಥಿಯರೀಸ್, ಕೆಲವು ಪರಿಕಲ್ಪನೆಗಳು, ಸಮ್ ಐಡಿಯಾಸ್ ಪ್ರಮುಖ ಆಗ್ತವೆ ಇನ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದಲ್ಲಿ. ರಾಜ್ಯ, ಸರಕಾರಗಳು, ಸ್ವಾತಂತ್ರ್ಯ ಅಂದರೆ ಏನು, ಸಮಾನತೆ ಅಂದರೆ ಏನು, ನ್ಯಾಯ ಅಂದರೆ ಏನು, ಪರಮಾಧಿಕಾರ ಅಂದರೆ ಏನು, ವಾಟ್ ಈಸ್ ಸ್ಟೇಟ್, ವಾಟ್ ಈಸ್ ಲಿಬರ್ಟಿ, ವಾಟ್ ಈಸ್ ಇಕ್ವಾಲಿಟಿ, ವಾಟ್ ಈಸ್ ಜಸ್ಟಿಸ್, ವಾಟ್ ಈಸ್ ಸಾವರೆಂಟಿ. ದೀಸ್ ಕ್ವಶನ್ಸ್, ಇಂತಹ ಪ್ರಶ್ನೆಗಳನ್ನು ನಾವು ಸಿದ್ಧಾಂತಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ. ವಿ ಅಂಡರ್ಸ್ಟ್ಯಾಂಡ್ ಥ್ರೂ ಪೊಲಿಟಿಕಲ್ ಥಿಯರಿ. ಇಲ್ಲಿ ತತ್ವಶಾಸ್ತ್ರ ಪ್ರಮುಖ ಪಾತ್ರ ವಹಿಸುತ್ತದೆ. ಹಿಯರ್ ದ ಫಿಲಾಸಫಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಹೆಚ್ಚಿಗೆ ಪ್ಲಾಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಅರಿಸ್ಟಾಟಲ್, ಹಾಬ್ಸ್, ಜಾನ್ ಲಾಕ್ ಮುಂತಾದವರು, ಅಥವಾ ಭಾರತದ ಡಾಕ್ಟರ್ BR ಅಂಬೇಡ್ಕರ್ ರವರು ರಾಜಕೀಯ ಸಿದ್ಧಾಂತವನ್ನು ತಮ್ಮ ಅಧ್ಯಯನದಲ್ಲಿ ಬಳಸ್ತಾರೆ. ಯೂಸ್ ಪೊಲಿಟಿಕಲ್ ಥಿಯರಿ ಇನ್ ದೇರ್ ಸ್ಟಡಿ. ರಾಜಕೀಯ ಸಿದ್ಧಾಂತಗಳ ಅಧ್ಯಯನ, ದ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ, ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಒಂದು ವಿಷಯ. ಇನ್ನು ರಾಜಕೀಯ ಸಂಸ್ಥೆಗಳ ಅಧ್ಯಯನ, ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಇನ್ನೊಂದು ಶಬ್ದ ಬರ್ತದೆ, ಹಿಯರ್ ಎನದರ್ ಟರ್ಮ್, ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್. ಸಂಸ್ಥೆಗಳು ಅಂದರೆ ಏನು? ವಾಟ್ ಆರ್ ಇನ್ಸ್ಟಿಟ್ಯೂಷನ್ಸ್? ಮಾನವ ಕ್ರಿಯೆಗಳನ್ನು ಗುಣಾತ್ಮಕವಾಗಿ ಹಾಗೂ ಪರಿಮಾಣಾತ್ಮಕವಾಗಿ ಕ್ರಮಬದ್ಧಗೊಳಿಸುವುದು, ಸಿಸ್ಟಮೆಟೈಸಿಂಗ್, ಕ್ರಮಬದ್ಧಗೊಳಿಸುವುದು. ಹ್ಯೂಮನ್ ಆ್ಯಕ್ಟಿವಿಟೀಸ್, ಮಾನವ ಕ್ರಿಯೆಗಳನ್ನು ಕ್ವಾಲಿಟೇಟಿವ್ಲಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ, ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ. ಹೀಗೆ ಶಿಸ್ತುಬದ್ಧಗೊಳಿಸಿದಾಗ ಅಧ್ಯಯನ ಸುಲಭವಾಗ್ತದೆ, ಮನುಷ್ಯರ ಸಹಕಾರ ಸುಲಭವಾಗುತ್ತದೆ. ಹ್ಯೂಮನ್ ಕೋಆಪರೇಷನ್ ಬಿಕಮ್ಸ್ ಕ್ರಮಬದ್ಧವಾಗುತ್ತದೆ, ಬಿಕಮ್ಸ್ ಸಿಸ್ಟಮ್ಯಾಟಿಕ್. ಸೊ ಸಂಸ್ಥೆಗಳು ಯಾವುದು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುವಂಥದ್ದು? ವಾಟ್ ಆರ್ ದ ಇನ್ಸ್ಟಿಟ್ಯೂಷನ್? ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ನೌಕರಿಶಾಹಿ ವರ್ಗ, ಆಡಳಿತದ ಇತರ ಸಂಸ್ಥೆಗಳು, ಅದರ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಇತ್ಯಾದಿ ರಾಜಕೀಯ ಸಂಸ್ಥೆಗಳ ಅಧ್ಯಯನದಲ್ಲಿ ಬರುತ್ತದೆ. ಕಮ್ ಅಂಡರ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಎರಡು ಅಂಶಗಳನ್ನು ನೀವು ಕಾಣ್ತೀರಿ. ಒಂದು ರಾಜಕೀಯ ಸಿದ್ಧಾಂತಗಳ ಅಧ್ಯಯನ, ಇನ್ನೊಂದು ರಾಜಕೀಯ ಸಂಸ್ಥೆಗಳ ಅಧ್ಯಯನ, ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ರಾಜಕೀಯ ಪ್ರಕ್ರಿಯೆಗಳ ಅಧ್ಯಯನ, ಸ್ಟಡಿ ಆಫ್ ಪೊಲಿಟಿಕಲ್ ಪ್ರೊಸೆಸಸ್. ಆಧುನಿಕ ರಾಜಕೀಯ, ಮಾಡರ್ನ್ ಪಾಲಿಟಿಕ್ಸ್, ಚುನಾವಣೆಗಳ ಸುತ್ತ ತಿರುಗ್ತಾ ಇರ್ತದೆ. ರಿವಾಲ್ವ್ಸ್ ಅರೌಂಡ್ ಇಲೆಕ್ಷನ್ಸ್. ಇಲೆಕ್ಷನ್ ಓನ್ಲಿ ಡೆಮೋಕ್ರಸಿ ಅಂತ ಕೆಲವರು ಹೇಳ್ತಾರೆ. ಇಟ್ ಈಸ್ ಇಲೆಕ್ಷನ್ ಓನ್ಲಿ ಡೆಮೋಕ್ರಸಿ, ಚುನಾವಣೆ ಮಾತ್ರ ಪ್ರಜಾತಂತ್ರ ಅಂತ ಹೇಳಿ. ಚುನಾವಣೆಗಳೇ ಇಲ್ಲ, ಇಲೆಕ್ಷನ್ಸ್ ಆರ್ ಎವ್ರಿಥಿಂಗ್. ಚುನಾವಣೆಗಳ ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ರಾಜಕೀಯ ಪಕ್ಷಗಳು. ಪೊಲಿಟಿಕಲ್ ಪಾರ್ಟೀಸ್ ಆರ್ ದ ಮೇಜರ್ ಆ್ಯಕ್ಟರ್ಸ್ ಆಫ್ ಇಲೆಕ್ಷನ್ಸ್. ರಾಜಕೀಯ ಪಕ್ಷಗಳ ಜೊತೆ ಅಲಾಂಗ್ ವಿತ್ ದ ಪೊಲಿಟಿಕಲ್ ಪಾರ್ಟೀಸ್ ಒತ್ತಡ ಗುಂಪುಗಳು, ವಿವಿಧ ಇಂಟ್ರೆಸ್ಟ್ ಗ್ರೂಪ್ಸ್ ಇರ್ತವೆ. ಅದೇ ರೀತಿ ಸಾರ್ವಜನಿಕ ಅಭಿಪ್ರಾಯ, ಪಬ್ಲಿಕ್ ಒಪಿನಿಯನ್ ಇರ್ತದೆ. ಮಾಧ್ಯಮಗಳು ಅದರ ಸುಳ್ಳು ಮತ್ತು ಸತ್ಯ ಸುದ್ದಿಗಳ
ಜೊತೆ ಇರ್ತವೆ. ಮೀಡಿಯಾ ವಿತ್ ಇಟ್ಸ್ ಫಾಲ್ಸ್ ಆ್ಯಂಡ್ ಟ್ರೂ ನ್ಯೂಸ್ ಸ್ಟೋರೀಸ್, ಇವೆಲ್ಲ ರಾಜಕೀಯ ಪ್ರಕ್ರಿಯೆಯ ಭಾಗಗಳು. ದೀಸ್ ಆರ್ ದ ಪಾರ್ಟ್ಸ್ ಆಫ್ ಪೊಲಿಟಿಕಲ್ ಪ್ರಾಸೆಸ್. ಇವುಗಳನ್ನು ಅಧ್ಯಯನ ಮಾಡುವುದು. ಸ್ಟಡಿಯಿಂಗ್ ದೀಸ್ ಪ್ರಾಸೆಸಸ್ ರಾಜ್ಯಶಾಸ್ತ್ರದ ಅಧ್ಯಯನದ ಇನ್ನೊಂದು ವಿಷಯ. ಇದು ಅನದರ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಇನ್ನೊಂದು ಅಂಶ. ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ರಾಜ್ಯಗಳ ನಡುವಿನ ಸಂಬಂಧ ಅಥವಾ ರಾಷ್ಟ್ರಗಳ ನಡುವಿನ ಸಂಬಂಧ. ದ ರಿಲೇಷನ್ಶಿಪ್ಸ್ ಅಮಾಂಗ್ ದ ನೇಷನ್ ಸ್ಟೇಟ್ಸ್. ವಿದೇಶಾಂಗ ನೀತಿಯನ್ನು ಅಧ್ಯಯನ ಮಾಡುವುದು. ಸ್ಟಡಿಯಿಂಗ್ ದ ಫಾರಿನ್ ಪಾಲಿಸಿ. ರಾಯಭಾರತ್ವವನ್ನು ಅಧ್ಯಯನ ಮಾಡುವುದು. ಡಿಪ್ಲೊಮೆಸಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡುವುದು. ಸ್ಟಡಿಯಿಂಗ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅಧ್ಯಯನ ಮಾಡುವುದು. ಸ್ಟಡಿಯಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋದು. ಸ್ಟಡಿಯಿಂಗ್ ದ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಇಕಾನಮಿ. ಭೂಮಂಡಲೀಕರಣ, ಗ್ಲೋಬಲೈಸೇಷನ್, ಹೊಸ ವಸಾಹತುಶಾಹಿ ಪ್ರಕ್ರಿಯೆಗಳು, ನಿಯೋ ಇಂಪೀರಿಯಲಿಸಮ್ ಪ್ರೊಸೆಸ್, ಭೂತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್, ಪಾಶ್ಚಾತ್ಯ ದೇಶಗಳ ಯಜಮಾನಿಕೆ, ವೆಸ್ಟರ್ನ್ ಡಾಮಿನೇಷನ್. ಹೀಗೆ ವಿಶಾಲವಾದ ಅಂಶಗಳು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದ ಒಳಗಡೆ ಬರ್ತವೆ. ರಾಜಕೀಯ ಪ್ರಕ್ರಿಯೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ಅಧ್ಯಯನಗಳು. ಸ್ಟಡಿ ಆಫ್ ಪೊಲಿಟಿಕಲ್ ಪ್ರೊಸೆಸಸ್ ಆ್ಯಂಡ್ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಒಳಗಡೆ ಬರುತ್ತವೆ. ಕಮ್ ಅಂಡರ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ಪವರ್ ಅಥವಾ ಶಕ್ತಿ ಕೇಂದ್ರೀಕೃತ ರಾಜ್ಯಶಾಸ್ತ್ರದ ಅಧ್ಯಯನ. ಐಡಿಯಾ ಆಫ್ ಪವರ್ ಆ್ಯಸ್ ದ ಸೆಂಟರ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇಲ್ಲಿ ಪವರ್ ಅಥವಾ ಶಕ್ತಿ ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲ ಗ್ರಹಿಕೆಯಾಗುತ್ತದೆ. ಪವರ್ ಈಸ್ ದ ಸೆಂಟರ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಯಾರಿಗೆ ಏನು ಯಾವಾಗ ಹೇಗೆ ಸಿಗ್ತದೆ, ಹೂ ಗೆಟ್ಸ್ ವಾಟ್, ವೆನ್ ಆ್ಯಂಡ್ ಹೌ, ಈ ಪ್ರಶ್ನೆಗಳು, ದೀಸ್ ಕ್ವಶನ್ಸ್ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ದೀಸ್ ಕ್ವಶನ್ಸ್ ಬಿಕಮ್ ಇಂಪಾರ್ಟೆಂಟ್ ಹಿಯರ್. ಸ್ಥಳೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ, ಬೋತ್ ಲೋಕಲಿ ಆ್ಯಂಡ್ ಗ್ಲೋಬಲಿ. ಆಧುನಿಕ ರಾಜ್ಯಶಾಸ್ತ್ರ, ದ ಮಾಡರ್ನ್ ಪಾಲಿಟಿಕ್ಸ್, ಹೆಚ್ಚು ಸ್ವಾರ್ಥ ಕೇಂದ್ರಿತ, ಮೋರ್ ಸೆಲ್ಫ್ ಸೆಂಟರ್ಡ್. ಶಕ್ತಿ ರಾಜಕಾರಣವನ್ನು ಬಳಸುವ ಮೂಲಕ, ಬೈ ಯೂಸಿಂಗ್ ದ ಪವರ್ ಪಾಲಿಟಿಕ್ಸ್, ಈ ಸ್ವಾರ್ಥ ಕೇಂದ್ರಿತ ರಾಜಕೀಯವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಕ್ಟೀಸ್ ಆಫ್ ಸೆಲ್ಫ್ ಸೆಂಟರ್ಡ್ ಪಾಲಿಟಿಕ್ಸ್ in a better way through power approach. ಹ್ಯಾನ್ಸ್ ಜೆ ಮಾರ್ಗ್ಯಾನ್ತೋ ರವರು, ಹೆರಾಲ್ಡ್ ಲಾಸ್ವೆಲ್ ರವರು, ಹ್ಯಾನ್ಸ್ ಜೆ ಮಾರ್ಗ್ಯಾನ್ತೋ, ಹೆರಾಲ್ಡ್ ಲಾಸ್ವೆಲ್ ಶಕ್ತಿ ಪರಿಕಲ್ಪನೆಯ ಮೂಲಕ ರಾಜ್ಯಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ಥ್ರೂ ದ ಕಾನ್ಸೆಪ್ಟ್ ಆಫ್ ಪವರ್. ಈ ವಿಧಾನ, ದಿಸ್ ಮೆಥಡ್ ಹೆಚ್ಚು USA ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬಳಸಲ್ಪಡುತ್ತದೆ. ಈಸ್ ಮೋರ್ ಯೂಸ್ಡ್ in the practice of political science in USA. ಇದರ ಕುರಿತು ನೀವು ಮುಂದೆ ನಿಮ್ಮ ಸಿಲೆಬಸಲ್ಲಿ ಹೆಚ್ಚು ತಿಳಿತೀರಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಆ್ಯಸ್ ಯು ಸ್ಟಡಿ ಪೊಲಿಟಿಕಲ್ ಸೈನ್ಸ್. ಎನಿವೆ, ಕೊನೆಯಲ್ಲಿ ಏನು ನಾವು ಹೇಳ್ಬೋದು ಅಂತ ಹೇಳಿದರೆ, ವಿ ಕ್ಯಾನ್ ಸೇ ಎಟ್ ದ ಎಂಡ್, ವೇಗವರ್ಧನೆಯ ನಮ್ಮ ಯುಗದಲ್ಲಿ, ನಮ್ಮ ಯುಗ ವೇಗ ಮತ್ತು ಲಾಭದ ಯುಗ. ಅವರ್ ಏಜ್ ಈಸ್ ಏಜ್ ಆಫ್ ಸ್ಪೀಡ್ ಆ್ಯಂಡ್ ಪ್ರಾಫಿಟ್. ಇಲ್ಲಿ ಹಿಯರ್ ನಾವು ನೋಡಿದವರಿಗಿಂತ ಹೆಚ್ಚು ನೋಡದವರ ಜೊತೆ ಸಂಪರ್ಕದಲ್ಲಿ ಇರ್ತೇವೆ. ವಿ ಆರ್ ಮೋರ್ ಇನ್ ಕಾಂಟ್ಯಾಕ್ಟ್ ವಿತ್ whom we don't see than whom we see. ಹೀಗೆ ಇರುವಾಗ, ವೆನ್ ವಿ ಲಿವ್ ಇನ್ ಸಚ್ ಎ ಏಜ್, ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ, ದ ಸ್ಕೋಪ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ವಿಸ್ತಾರವಾಗುತ್ತಾ ಸಾಗುತ್ತದೆ, ಬಿಕಮ್ಸ್ ಎಕ್ಸ್ಟೆನ್ಸಿವ್. ಆದುದರಿಂದ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು, ದ ಸಬ್ಜೆಕ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಸವಾಲಾಗುತ್ತವೆ, ಬಿಕಮ್ಸ್ ಚಾಲೆಂಜಸ್. ಈ ಸವಾಲುಗಳನ್ನು ಸ್ವೀಕರಿಸುವುದು, ಟು ಅಕ್ಸೆಪ್ಟ್ ದೀಸ್ ಚಾಲೆಂಜಸ್ ಮತ್ತು ಅಧ್ಯಯನ ಮಾಡೋದು, ಆ್ಯಂಡ್ ಸ್ಟಡಿಯಿಂಗ್ ದೆಮ್, ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯ ಪ್ರಾಮುಖ್ಯತೆ, ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಕೋಪ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇಲ್ಲಿಗೆ ನಾನು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯನ್ನು
ನಿಮಗೆ ವಿವರಿಸಿ ಮುಗಿಸಿದ್ದೇನೆ.